ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಮಾತುಗಳನ್ನು, ಅನ್ಸ್ಪೋಕನ್ ಟ್ರೂ ಫೀಲಿಂಗ್ಸ್, ಅದು ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಟ್ರೂ ಫೀಲಿಂಗ್ಸ್ ಆಗಿರ್ಬೋದು. ಏನಿದೆ, ಯಾತಕ್ಕೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಯಾವ ಬ್ಲಾಕೇಜಸ್ ಬರ್ತಾ ಇದೆ, ಹೇಳ್ಕೊಳಕ್ಕಾದ್ರೆ ಹೇಳ್ಕೊಂಡ್ರೆ ಔಟ್ಕಮ್ ಏನು ಬರುತ್ತೆ ಅಂತ ನೋಡೋಣ. ಸೊ ಅವರಿಗೆ ಯಾಕೆ ಈ ಥರ ಫೀಲಿಂಗ್ಸ್ ಆಗ್ತಾ ಇರ್ಬೋದು, ಸೊ ಏನೆಲ್ಲ ತೊಂದರೆಗಳು ಆಗ್ತಾ ಇರ್ಬೋದು, ಸೊ ಈ ತೊಂದರೆಯಿಂದ ಆಚೆ ಬಂದರೆ ಔಟ್ಕಮ್ ಸೊ ಏನಾಗ್ಬೋದು, ಯಾವ ಥರ ಸಪೋರ್ಟಿವ್ ಆಗ್ಬೋದು ಅಂತ ನೋಡೋಣ. ಸೊ ನಾನು ಇಲ್ಲಿ 5 ಸ್ಪ್ರೆಡ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಏನು ಔಟ್ಕಮ್ ಬರುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋನ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಹೇಳಿ ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ರೆಸನೇಟ್ ಆಗೋದಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ಸೊ ನಾನು ಫಸ್ಟ್ ಕಾರ್ಡ್ ಇಲ್ಲಿ ನಿಮ್ಮ ಟ್ರೂ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ನೀವು ಎಮೋಷ್ನಲಿ ಓವರ್ಲೋಡ್ ಆಗಿದ್ದೀರಾ. ನಿಮಗೆ ಅನ್ರಿಸಾಲ್ವ್ಡ್ ಇಶ್ಯೂಸ್ ಜಾಸ್ತಿನೇ ಇದೆ. ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ ಮನಸ್ಸು ತುಂಬಾನೇ ಭಾರ ಆಗಿದೆ. ಈ ಭಾರನ ನೀವು ಒಬ್ಬರೇ ಕ್ಯಾರಿ ಮಾಡ್ತಾ ಇದ್ದೀರಾ. ತುಂಬಾನೇ ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ ನೋಡಿ ಕಾರ್ಡಲ್ಲಿ. ಸೊ ನಿಮ್ಮ ಪಾರ್ಟ್ನರ್ ಇಂದ ಯಾವುದೇ ರೀತಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನೆಸ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಅಥವಾ ಅವರಿಗೆ ನಿಮ್ಮ ಮನಸ್ಸಿನ ನೋವು ಅರ್ಥ ಆಗ್ತಾ ಇಲ್ಲ. ನಿಮಗೆ ಇಲ್ಲಿ ಈ ಭಾರನ ಶೇರ್ ಮಾಡಿದ್ರೆ ನನ್ನ ಪಾರ್ಟ್ನರ್ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇದೆ. ಯಾವುದೋ ಹಿಂದೆ ನಡೆದಿರೋ ವಿಚಾರ ಬಗ್ಗೆ ಯೋಚನೆ ಮಾಡ್ತಾ, ಸಿಚುವೇಶನ್ನ ಕಂಪೇರ್ ಮಾಡ್ತಾ, ಆ ಫಿಯರ್ ಭಯದಿಂದ ಎಷ್ಟೋ ಮ್ಯಾಟರ್ಸ್ನ ಹೇಳೋದಕ್ಕೆ ಒತ್ತಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಹತ್ರ. ತುಂಬಾನೇ ಸಿಚುವೇಶನ್ನಿಂದ ಆಚೆ ಬರೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಅಥವಾ ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆತಂಕ, ಪ್ರೆಷರ್, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗಪ್ಪ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಅಗತ್ಯ ಇದೆ, ಬಟ್ ಅದು ಆಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಕಡೆ ಏನಾಗ್ತಿದೆ ಅಂತ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ, ಒಂದು ಪ್ಯಾಷನೆಟ್, ರೆಡಿ ಟು ಟೇಕ್ ಚಾರ್ಜ್ ಆಫ್ ದಿಸ್ ರಿಲೇಶನ್ಶಿಪ್ ಅಂತ ಹೈ ಎನರ್ಜಿ ಇರೋಂಥ ವ್ಯಕ್ತಿಯಾಗಿರ್ತಾರೆ. ಒಂದು ಕ್ಲಿಯರ್ ವಿಷನ್, ಅವರು ಓನ್ಸ್ ಏನು ಬೇಕು, ಯಾಕೆ ಬೇಕು ಅಂತ ಕ್ಲಿಯರ್ ಸ್ಟೆಪ್ಸ್ ತಗೊಳ್ತಾರೆ. ಒಳ್ಳೆ ಶೇಪಲ್ಲಿ ರಿಲೇಶನ್ಶಿಪ್ನ ತಗೊಂಡೋಗ್ಬೇಕು ಅಂತ ಅವರು ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ನೀವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಅವರೇ ಡಿಸಿಷನ್ ತಗೊಂಡ್ಬಿಡ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಎಮೋಷ್ನಲಿ ಸ್ಟ್ರಾಂಗ್, ಡೀಪ್ ಸೆನ್ಸ್, ಕಮಿಟ್ಮೆಂಟ್ ಇದೆ ಅವರಿಗೆ. ಯಾವಾಗಲೂ ಎಕ್ಸೈಟ್ಮೆಂಟ್, ಅಡ್ವೆಂಚರ್, ಖುಷಿ ಅವರ ಗೋಲ್ಸ್ ಕಡೆ ಆಗಿರುತ್ತೆ. ಹೈ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿರ್ತಾರೆ. ಈ ಪ್ರೀತಿನ ಲಾಂಗ್ ಟರ್ಮ್ ತಗೊಂಡೋಗೋದಕ್ಕೆ ಸಮ್ಟೈಮ್ಸ್ ತುಂಬಾನೇ ನಿಮ್ಮನ್ನ ಕಂಟ್ರೋಲ್ ಅವ್ರು ಡಿಮ್ಯಾಂಡ್ ಮಾಡ್ತಾರೆ, ಬಟ್ ಅವರ ಇಂಟೆನ್ಷನ್ಸ್ ಒಳ್ಳೆಯದಾಗಿರುತ್ತೆ. ಅವ್ರು ಎಷ್ಟೇ ಆಸೆ ಜಾಸ್ತಿ ಇದ್ರೂ ಒಟ್ಟಿಗೆ ಗ್ರೋತ್ ನೋಡಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಅವರು ಈ ರಿಲೇಶನ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ನೀವು ಏನಾದರೂ ಎಮೋಷ್ನಲಿ ಯೋಚಿಸ್ತಾ ಇರಬೇಕಾದ್ರೆ, ಎಮೋಷ್ನಲಿ ಡೌನ್ ಆಗಿರಬೇಕಾದ್ರೆ, ನಿಮಗೆ ಹೇಳ್ದೇನೆ ಇಂಡಿಪೆಂಡೆಂಟ್ ಆಗಿ ಎಲ್ಲ ಥಿಂಗ್ಸ್ನ ಹ್ಯಾಂಡಲ್ ಮಾಡ್ತಾರೆ ಇಂಡಿಪೆಂಡೆಂಟ್ಲಿ, ಬಟ್ ಅವರ ಫೀಲಿಂಗ್ಸ್ ನಿಮ್ಮನ್ನು ತುಂಬ ಡಾಮಿನೇಟ್ ಮಾಡುತ್ತೆ. ಕಾಂಪ್ರಮೈಸ್ ಆಗಲ್ಲ, ಯಾವ ವಿಷಯನೂ ಪ್ರಯಾರಿಟಿ ಆಗಿ ತಗೊಳ್ಳಲ್ಲ. ಅದಕ್ಕೋಸ್ಕರ ಅವರ ಟ್ರೂ ಫೀಲಿಂಗ್ಸ್ನ ಹೇಳ್ಕೊಳ್ಳಲ್ಲ. ನಿಮ್ಮ ಇಬ್ಬರ ಮಧ್ಯೆ ಎಮೋಷ್ನಲ್ ಬ್ಲಾಕೇಜ್ ಏನಾಗಿದೆ, ಅಥವಾ ಯಾರಾದರೂ ನಿಮ್ಮ ಮಧ್ಯೆ ಬ್ಲಾಕೇಜ್ ಆಗಿದ್ದಾರಾ ಅಂತ ನೋಡೋಣ. ಏತಕ್ಕೆ ನಿಮ್ಮ
ಇಬ್ಬರ ನಡುವೆ ಎಮೋಷನಲ್ ಬ್ಲಾಕ್, ಹಾರ್ಟ್ ಬ್ರೇಕ್, ಪೇನ್ ಯಾವುದೋ ಮತ್ತು ಅರ್ಧಕ್ಕೆ ಬಿಟ್ಟಿದೆ. ಯಾವುದೋ ಒಂದು ವಿಷಯ ಮಾತಾಡ್ದೇನೆ ಅರ್ಧಕ್ಕೆ ನಿಂತೋಗಿದೆ. ಸೊ ಅದು ಏನಕ್ಕೆ? ಎಮೋಷನಲಿ ನೋವು ಉಂಟಾಗಿದೆ, ತುಂಬಾನೇ ದುಃಖ ಇದೆ ಈ ಸಂಬಂಧದಲ್ಲಿ. ಹಾರ್ಟ್ ಬ್ರೇಕ್, ಪೇನ್ ಯಾವುದೋ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಅಥವಾ ಹಳೆ ರಿಲೇಶನ್ಶಿಪ್ ಇಂದ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ತುಂಬಾ ನೋವು ಕಾಡ್ತಾ ಇದೆ. ನಂಬಿಕೆನ ಕಳ್ಕೊಂಡಿದೆ. ಅನ್ರೆಸಾಲ್ವ್ ಟಾಕ್ಸ್ ಇಂದ ಜಗಳ ಜಾಸ್ತಿ ಆಗ್ತಾ ಇದೆ. ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಿದೆ. ಎಮೋಷನಲ್ ಸ್ಟ್ರೈನ್, ಸತತವಾಗಿ ರಿಲೇಶನ್ಶಿಪ್ನ ಸ್ಯಾಡ್ನೆಸ್, ಬ್ಲಾಕೇಜ್ ಆಗ್ತಾ ಇದೆ. ದೀರ್ಘಕಾಲದಿಂದ ಅಸಮಾಧಾನ ಅಥವಾ ಎಮೋಷನಲ್ಗೆ ಮೋಸ ಜಾಸ್ತಿ ಕಾಣ್ತಿದೆ. ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಬರ್ತಿದೆ. ಸತ್ಯನ ಅಥವಾ ನೋವು ಉಂಟಾಗುವ ಮಾತುಗಳು ಆಡ್ಬೇಕಲ್ಲ ಅಂತ ರಿಲೇಶನ್ಶಿಪ್ ಇಂದ ದೂರ ಉಳಿತಾ ಇದ್ದಾರೆ. ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಈ ತರ ಇಬ್ಬರಲ್ಲಿ ಯಾರೋ ಒಬ್ರಿಗೆ ಆಗ್ತಾ ಇದೆ. ಬಟ್ ಯಾರಿಗೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೋಬೇಕು. ಇಬ್ರು ಸಮಾಧಾನದಿಂದ ಮಾತಾಡಿದಾಗ ಈ ಸಮಸ್ಯೆಯಿಂದ ಖಂಡಿತ ಆಚೆ ಬರ್ಬೋದು. ಒಂದು ಹೆಲ್ತಿ ರಿಲೇಶನ್ಶಿಪ್ನ ಕಾಣ್ಬೋದಾಗಿದೆ. ಸೊ ಏನೆಲ್ಲ ನೀವು ಒದ್ದಾಟ ಆಗ್ತಾ ಇದೆ, ಯಾರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ. ಸೊ ಫಿಯರ್, ಡೌಟ್ನೆಲ್ಲ, ಫಿಯರ್ ಆಗಿರ್ಬೋದು, ಆತಂಕ ಆಗಿರ್ಬೋದು, ಏನು ಅನ್ಹೆಲ್ದಿ ಕಾಣ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ಯಾಟ್ರನ್ಸ್. ಸೊ ಅದನ್ನ ನೀವು ಯೋಚನೆ ಮಾಡಿ ಮಾತಾಡಿ ಒಬ್ರಿಗೆ ಒಬ್ರು ಹರ್ಟ್ ಮಾಡ್ಕೊಳ್ಳೋದೆ. ಸೊ ದುರ್ಬಲತೆಗಳನ್ನ ಏನಿದೆ ಅದನ್ನ ಯೋಚನೆ ಮಾಡ್ದೇನೆ ಅದನ್ನೆಲ್ಲ ಸೈಡಿಗೆ ಇಟ್ಟು ಸೊ ನೀವು ಡಿಸ್ಟೆನ್ಸ್ ಮಾಡೋದು ಇವೆಲ್ಲ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮಾಡ್ದಂಗೆ ಅಲ್ಲಿ ಏನು ಭಯ ಉಂಟು ಮಾಡ್ತಾ ಇದೆ, ಟ್ರಸ್ಟ್ ಇಶ್ಯೂ ಜಾಸ್ತಿ ಇದೆ, ಅದನ್ನ ಓವರ್ಕಮ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಒಬ್ರನ್ನ ಒಬ್ರು ಪೇನ್ನ ಫರ್ಗಿವ್ ಮಾಡಿ, ಓಪನ್ ಕಮ್ಯುನಿಕೇಶನ್ ಮಾಡಿ, ಸಪೋರ್ಟಿವ್ ಆಗಿರಿ. ಅನ್ಹೆಲ್ದಿ ಪ್ಯಾಟರ್ನ್ಸ್ ಏನ್ ಬರ್ತಾ ಇದೆ ಅದರ ಬಗ್ಗೆ ಮಾತಾಡಿ, ಏನ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಜೆಲಸಿ ಆಗಿರ್ಬೋದು, ಡಿಪೆಂಡೆನ್ಸಿ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಎನ್ಕರೇಜಿಂಗ್ ಮಾಡ್ದೇನೆ ಇರ್ಬೋದು. ಅದನ್ನೆಲ್ಲ ಚೇಂಜ್ ಮಾಡಿ ತುಂಬಾನೇ ಸಪೋರ್ಟ್ ಮಾಡಿ, ಒಬ್ರಿಗೆ ಒಬ್ರು ಆಸರೆ ಆಗಿ, ನಾನ್ ಜಡ್ಜ್ಮೆಂಟಲ್ ಗೈಡೆನ್ಸ್ ಕೊಡಿ. ಬ್ಯಾಲೆನ್ಸಿಂಗ್ ಬೌಂಡ್ರೀಸ್ನ ಹಾಕೊಳ್ಳಿ ಅಗತ್ಯವಿದ್ರೆ. ಸೊ ಕಂಟ್ರೋಲ್ ಮಾಡ್ತಾ ಇದ್ರೆ ರಿಲೀಸ್ ಮಾಡಿ. ಪಾಸಿಟಿವ್ ಆಗಿ ಇರಿ. ಒಂದು ಎಮೋಷನಲ್ ಸಪೋರ್ಟ್ ಬಗ್ಗೆ ಮಾತಾಡಿ. ಸೊ ಆ ಥರ ಆದಾಗ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕೂಡ ಹ್ಯಾಪಿಯಾಗಿ ಇರ್ತೀರಾ. ಸೊ ಏನಕ್ಕಂದರೆ ಎಲ್ಲಿ ಒಬ್ರಿಗೆ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮ್ಯೂಚುವಲ್ ಸಪೋರ್ಟ್ ಇರುತ್ತೆ. ಸೊ ಆವಾಗ ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಗೋಲ್ಸ್ಗೆ ಅಚೀವ್ ಮಾಡುವಂಥ ಎಲ್ಲ ಕ್ವಾಲಿಟೀಸು ಇನ್ಕ್ಲೂಡ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿ. ಮ್ಯೂಚುವಲ್ ಗ್ರೋತ್ ಬಗ್ಗೆ ಮಾತಾಡಿ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ. ಪೇಷನ್ಸ್, ಸಿಚುವೇಶನ್ಸ್ನ ಪ್ರೀತಿಯಿಂದ ಅರ್ಥ ಮಾಡಿಸಿ. ಸೊ ನೋಡಿ, ಸಿಚುವೇಶನ್ಸ್ನ ಪ್ರೀತಿಯಿಂದ ಅರ್ಥ ಮಾಡಿಸಿದಾಗ ಅಷ್ಟೇನೆ ಸೊ ಒಬ್ರಿಗೆ ಒಬ್ರು ಆಸರೆ ಆಗೋದು ಅಲ್ವಾ, ಅದೇ ಒಂದು ಒಳ್ಳೆ ರಿಲೇಶನ್ಶಿಪ್ ಆಗುತ್ತೆ. ಅದು ಸಿಂಗಲ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಮದುವೆ ಆಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು. ಸೊ ಪೇಷನ್ಸಿಂದ, ಪ್ರೀತಿಯಿಂದ ಯಾರನ್ನಾದ್ರೂ ಅರ್ಥ ಮಾಡಿಸಿದಾಗ ಅಷ್ಟೇನೆ ಆ ರಿಲೇಶನ್ಶಿಪ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಭಯ ಇದ್ದರೆ ಭಯನ ಬಿಟ್ಟಾಕಿ, ಡೌಟ್ಸ್ ಇದ್ದರೆ ಆ ಡೌಟ್ಸ್ನ ಇಂದ ಆಚೆಗೆ ಯೋಚನೆ ಮಾಡಿ. ಎಮೋಷ್ನಲಿ ಅಟ್ಯಾಚ್ಡ್ ಆಗಿರಿ. ಈ ಥರ ಇದ್ದಾಗ ಸೊ ನಿಮ್ಮ ಮನಸ್ಸಲ್ಲಿ ಟ್ರೂ ಎಮೋಷನ್ಸ್ ಏನಿದೆ ಒಬ್ರಿಗೆ ಒಬ್ರು ಶೇರ್ ಮಾಡ್ಕೊಳ್ತೀರಾ. ಇಲ್ಲಾಂದರೆ ತುಂಬಾ ಆತಂಕ ಪಟ್ಕೊಂಡು ಸೊ ನಿಮ್ಮ ಮನಸ್ಸಲ್ಲಿರೋದು ಅವ್ರು ಹೇಳಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವರು ನಿಮಗೆ ಶೇರ್ ಮಾಡಲ್ಲ. ಆ ಥರ ಆಗುತ್ತೆ. ಸೊ ನಿಮ್ಮ ಕನೆಕ್ಷನ್ ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್ ಆಫ್ ಜಾಯ್ ಆಗುತ್ತೆ.
ಕ್ಲಾರಿಟಿ ಸಿಗುತ್ತೆ. ಇಬ್ರು ಓಪನ್ ಆಗಿ ಆನೆಸ್ಟ್ ಆಗಿ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀರಾ, ಟ್ರೂ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀರಾ. ಇಬ್ರಿಗೂ ಪೇಷನ್ಸ್, ಬ್ಯಾಲೆನ್ಸ್ ಆಗಿ ಎಲ್ಲವನ್ನು ಗೆಲ್ತೀರಾ. ಇಬ್ರು ಹೀಲ್ ಆಗ್ತೀರಾ. ಎಂಥ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೀರಾ, ಗ್ರೋತ್ನ ನೋಡ್ತೀರಾ. ಒಂದು ಪಾಸಿಟಿವ್ ಔಟ್ಕಮ್ ಸಿಗುತ್ತೆ, ಮ್ಯೂಚುವಲ್ ಸಪೋರ್ಟ್ ಇರುತ್ತೆ. ಇಬ್ರು ಒಟ್ಟಿಗೆ ಆದಮೇಲೆ ನಿಮ್ಮನ್ನು ತಡೆಯೋಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಗ್ರೇಟ್ ಪೊಟೆನ್ಷಿಯಲ್ ಲಾಂಗ್ ಟರ್ಮ್ ಹ್ಯಾಪಿನೆಸ್ ನಿಮ್ಮ ಲವ್ ಸ್ಟೋರಿಯಲ್ಲಿ ಖಂಡಿತ ಇರುತ್ತೆ. ಮರಿಬೇಡಿ. Honest communication, patience, staying positive, supporting, trusting each other is the key for relationship success ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. See you in the next video.